ಮೊದಲೇ ಬೆಲೆ ಏರಿಕೆಯಿಂದ ಬಸವಳಿದ ಜನರಿಗೆ ಈಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯದಲ್ಲಿ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಪೆಟ್ರೋಲ್ಗೆ ₹3 ಮತ್ತೆ ಡೀಸೆಲ್ಗೆ ₹3.5 ಏರಿಕೆಯಾಗಿದೆ. ರಾಜ್ಯ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಜನರ ಮೇಲೆ ಮತ್ತಷ್ಟು ಹೊರೆ ಹಾಕಿದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ವಾಹನ ಸವಾರರಿಗೆ ಬಿಗ್ ಶಾಕ್ ಇದು. ಪೆಟ್ರೋಲ್ಗೆ ₹3 ಜಾಸ್ತಿ ಆದರೆ ಡೀಸೆಲ್ಗೆ ₹3.5 ಏರಿಕೆ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಮೊದಲೇ ಬೆಲೆ ಏರಿಕೆಯಿಂದ ಜನ ಬೆಂದು ಹೋಗಿದ್ರು. ಈಗ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಹೆಚ್ಚಳ ಆಗಿದೆ. ಎಷ್ಟು ಹೆಚ್ಚಳ ಆಗಿದೆ, ಯಾಕಾಗಿ ಹೆಚ್ಚಳ ಮಾಡಿದ್ದಾರೆ ಬಸವರಾಜ್? ಖಂಡಿತ ರಂಜಿತ್, ಇದು ರಾಜ್ಯದ ಜನರಿಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಷ್ಟೇ ಲೋಕಸಭಾ ಚುನಾವಣೆ ಮುಗಿದಿದೆ. ಲೋಕಸಭಾ ಚುನಾವಣೆ ಮುಗಿದ ಬಳಿಕ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಒಂದು ಶಾಕನ್ನು ಕೊಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಅನ್ನೋದಿದೆಯಲ್ಲ, ಈ ಬೆಲೆ ಏರಿದರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ತಾನೇ ಏರಿಕೆ ಆಗುತ್ತೆ. ಹಾಗಾಗಿ ಇವತ್ತು ಸೇಲ್ಸ್ ಟ್ಯಾಕ್ಸ್ ಬೆಲೆಯನ್ನು ರಾಜ್ಯ ಸರ್ಕಾರ ಟ್ಯಾಕ್ಸನ್ನು ಏರಿಸಿರ್ತಕ್ಕಂಥದ್ದು. ಈ ಒಂದು ಟ್ಯಾಕ್ಸನ್ನು ಏರಿಸಿದ ಪರಿಣಾಮವಾಗಿ ಡೀಸೆಲ್ ₹3.5 ಹೆಚ್ಚಳ ಆಗುತ್ತೆ, ಪೆಟ್ರೋಲ್ ₹3 ಹೆಚ್ಚಳ ಆಗುತ್ತೆ. ಇದರ ಪರಿಣಾಮವಾಗಿ ಇನ್ನುಳಿದಂಥ ದಿನಸಿ ಧಾನ್ಯಗಳ ಬೆಲೆ ಆಗಿರ್ಬೋದು, ತರಕಾರಿ ಬೆಲೆ ಆಗಿರ್ಬೋದು, ಈ ಅಗತ್ಯ ವಸ್ತುಗಳ ಎಲ್ಲ ಬೆಲೆಗಳು ಕೂಡ ಹೆಚ್ಚಳ ಆಗುತ್ತೆ. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ಬೆಲೆಯನ್ನು ಏರಿಕೆ ಯಾವ ಕಾರಣಕ್ಕಾಗಿ ಮಾಡ್ತಾನೋ ಅಂತ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಅವರೇ ಒಂದು ಆರೋಪವನ್ನು ಮಾಡ್ತಾ ಇದ್ರು, ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ರು. ₹2,000 ನಾವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಅದನ್ನು ಕೊಳ್ಳೋಕ್ಕೋಸ್ಕರ ನಾವು ₹2,000 ಕೊಡ್ತೇವೆ ಅನ್ನುವಂಥ ಸಬೂಬನ್ನು ಹೇಳ್ತಾ ಇದ್ರು. ಈಗ ಏನೋ ಬೆಲೆ ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀವು ಪ್ರಮುಖವಾಗಿ ಗಮನಿಸಬಹುದು, 25.92 ಇತ್ತು ಡೀಸೆಲ್ನ ಸೇಲ್ಸ್ ಟ್ಯಾಕ್ಸ್. ಈಗ ಅದನ್ನು 29.84ಕ್ಕೆ ಸೇಲ್ಸ್ ಟ್ಯಾಕ್ಸನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಇನ್ನು 14.34 ಇತ್ತು ಸೇಲ್ಸ್ ಟ್ಯಾಕ್ಸು ಈ ಪೆಟ್ರೋಲ್ ಮೇಲೆ. ಈಗ ಅದನ್ನು 18.44ಕ್ಕೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನನ್ನು ಹೊರಡಿಸಿದೆ. ಈಗಷ್ಟೇ ರಾಜ್ಯಪಾಲರ ಈ ಗೆಜೆಟ್ ನೋಟಿಫಿಕೇಶನನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ಅಂದರೆ ಇವತ್ತು ಮಧ್ಯರಾತ್ರಿಯಿಂದನೇ ಈ ಒಂದು ಬೆಲೆ ಏರಿಕೆ ಆಗುತ್ತೆ. ಈ ಮೂಲಕ ರಾಜ್ಯದ ಜನರಿಗೆ ಒಂದು ಬೆಲೆ ಏರಿಕೆಯ ಬರೆ ಎಳೆದಿದೆ ರಾಜ್ಯ ಸರ್ಕಾರ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಯಿತು ಅಂತ ಹೇಳಿದರೆ ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಮೊದಲೇ ಬೆಲೆ ಏರಿಕೆಯಿಂದಾಗಿ ಜನ ಹೈರಾಣಾಗಿ ಹೋಗಿದ್ರು. ಈಗ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಹೆಚ್ಚಳ ಮಾಡಿರೋದು ರಾಜ್ಯ ಸರ್ಕಾರ. ಸೇಲ್ ಟ್ಯಾಕ್ಸನ್ನು ಹೆಚ್ಚಳ ಮಾಡೋ ಮೂಲಕ ದರ ಏರಿಕೆ ಆಗಿದೆ. ಇವತ್ತು ರಾತ್ರಿ 12 ಗಂಟೆಯಿಂದ ಇದು ಪೆಟ್ರೋಲ್ ಮತ್ತು ಡೀಸೆಲ್ ದರ, ಪೆಟ್ರೋಲ್ಗೆ ₹3, ಡೀಸೆಲ್ಗೆ ₹3.5 ಹೆಚ್ಚಳ ಆಗುತ್ತೆ. ಜನರಿಗೆ ಮತ್ತೆ ಜೇಬು ಸುಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರದಿಂದಾಗಿ. ಗ್ಯಾರಂಟಿ ಯೋಜನೆಗಳಿಗೆ ಹೊಂದಿಸೋದಕ್ಕೆ ಹಣ ಇಲ್ಲ, ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಏನಿತ್ತು ಈಗ